ಹಾಯ್ ಹಲೋ ವೆಲ್ಕಮ್ ಟು ಎ.ಕೆ. ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಆರ್ಗ್ಯಾನಿಕ್ ಶುಗರ್ ಯೂಸ್ ಮಾಡಿಕೊಂಡು ತೆಂಗಿನಕಾಯಿಯ ಬರ್ಫಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಪರ್ಫೆಕ್ಟಾಗಿ ಮಾಡುವಂತಹ ಈ ಬರ್ಫಿಯನ್ನು ತುಂಬ ಸುಲಭವಾಗಿ ಎಲ್ಲರೂ ಖಂಡಿತ ಟ್ರೈ ಮಾಡಬಹುದು. ಪರ್ಫೆಕ್ಟಾದ ಅಳತೆಯಲ್ಲಿ ಪರ್ಫೆಕ್ಟಾಗಿ ಮಾಡಿ ಸ್ನೇಹಿತರೆ. ಇದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಹಾಗೆ ಎಲ್ಲರೂ ಫುಲ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಿದ್ರೆ ಈ ಬರ್ಫಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ನೋಡಿ, ನಾನಿಲ್ಲಿ ಒಂದು ಹಸಿಕಾಯಿಯನ್ನು ತುರಿದು ತಗೊಂಡಿದ್ದೇನೆ. ಒಂದು ದೊಡ್ಡ ತೆಂಗಿನಕಾಯಿಯನ್ನು ತುರಿದು ತಗೊಂಡಿದ್ದೇನೆ. ನೋಡಿ, ಈ ಕಪ್ಪಲ್ಲಿ 2.5 ಕಪ್ ಆಗುವಷ್ಟು ಕಾಯಿ ತುರಿ ಇದೆ. ಇದರಲ್ಲಿ ಆದಷ್ಟು ಹಸಿಕಾಯಿಯನ್ನೇ ತಗೊಳ್ಳಿ, ಒಣಗಿದಂತಹ ಕಾಯಿಯನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ಹಸಿಕಾಯಿಯಲ್ಲಿ ರುಚಿಯಾಗಿರ್ತದೆ. ಇನ್ನಿದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಒಣ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ತರಿಯಾಗಿ ರುಬ್ಬಿಕೊಳ್ಬೇಕು. ನುಣ್ಣಗೆ ರುಬ್ಬಿಕೊಳ್ಳೋದು ಬೇಡ. ನೋಡಿ, ಈ ಕಪ್ಪಲ್ಲಿ 2.5 ಕಪ್ ಆಗುವಷ್ಟು ಕಾಯಿ ತುರಿ ಇದೆ ಇದರಲ್ಲಿ. ಇನ್ನಿದನ್ನು ನುಣ್ಣಗೆ ರುಬ್ಬಿಕೊಳ್ಳೋದು ಬೇಡ. ಒಂದ್ಸಲ ಮಿಕ್ಸಿ ಜಾರಿಗೆ ಹಾಕಿ ತಿರುಗಿಸಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ಆದರೆ ಸಾಕು. ಇಷ್ಟು ಗ್ರೈಂಡ್ ಮಾಡಿದರೆ ಸಾಕು. ನುಣ್ಣಗೆ ರುಬ್ಬಿಕೊಳ್ಳೋದು ಬೇಡ. ಸ್ನೇಹಿತರೆ, ಈ ಕಾಯಿ ಬರ್ಫಿ ಎಲ್ಲ ತುಂಬ ರುಚಿಯಾಗಿರ್ತದೆ. ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನಿದನ್ನು ಒಂದು ಬಾಣಲೆಗೆ ಶಿಫ್ಟ್ ಮಾಡ್ತಾ ಇದ್ದೇನೆ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಸ್ಟವ್ ಹಚ್ಚಿ ಅದಕ್ಕೆ ಇನ್ನು ಒಂದು 2 ಚಮಚ ಆಗುವಷ್ಟು ನಾನಿಲ್ಲಿ ಹಸುವಿನ ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ. 2 ಚಮಚ ಆಗುವಷ್ಟು ತುಪ್ಪ ಹಾಕಿ ನಾವು ರುಬ್ಬಿದಂತಹ ಕಾಯಿಯನ್ನು ಈ ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ರುಬ್ಬಿಕೊಂಡಂತಹ ಕಾಯಿ ತುರಿಯನ್ನು ನಾನು ಡೈರೆಕ್ಟಾಗಿ ಬಾಣಲೆಗೆ ಹಾಕಿಕೊಳ್ತಾ ಇದ್ದೇನೆ. ನೀವು ಗಟ್ಟಿ ತುಪ್ಪ ತಗೊಂಡ್ರೆ 2 ಚಮಚ ಆಗುವಷ್ಟು ತಗೊಳ್ಳಿ. ಎಲ್ಲಿಯಾದರೂ ತುಪ್ಪ ನೀರಿದ್ದರೆ ಒಂದು 4 ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿ ನೋಡಿ, ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಕಾಯಿಯ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ತುಪ್ಪದಲ್ಲಿ ಹುರಿದುಕೊಳ್ಬೇಕು. ನೋಡಿ, ಈ ರೀತಿ ಕೈ ಬಿಡದೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ಇಲ್ಲದಿದ್ದರೆ ತಳ ಹಿಡಿತದೆ. ನೋಡಿ, ಈ ರೀತಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಬೇಕು. ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ರೀತಿ ತುಪ್ಪದಲ್ಲಿ ಹುರಿದುಕೊಳ್ತಾ ಬನ್ನಿ. ಇನ್ನಿದಕ್ಕೆ ನೋಡಿ, ನಾನಿಲ್ಲಿ 2 ಚಮಚ ಆಗುವಷ್ಟು ಕಡಲೆ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಒಂದು 5 ನಿಮಿಷ ಆಗುವಷ್ಟು ಈ ರೀತಿ ಫ್ರೈ ಮಾಡಿ ಅದಕ್ಕೆ ಪುನಃ 2 ಚಮಚ ಆಗುವಷ್ಟು ಕಡಲೆ ಹುಡಿಯನ್ನು ಹಾಕಿ ಈ ರೀತಿ ಚೆನ್ನಾಗಿ ಕಲಸಿಕೊಳ್ಬೇಕು. ಈ ರೀತಿ ತುಪ್ಪದಲ್ಲೇ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಬನ್ನಿ. ಕಾಯಿ ಕಲರ್ ಚೇಂಜ್ ಆಗುವಲ್ಲಿವರೆಗೆ ಈ ರೀತಿ ಫ್ರೈ ಮಾಡಬೇಕು. ನೋಡಿ, ಇದೀಗ ಲೈಟ್ ಬ್ರೌನ್ ಕಲರಿಗೆ ಬಂದಿದೆ. ಇಷ್ಟಾದರೆ ಸಾಕು. ಸಾಧಾರಣ ರವೆಯ ಕಲರಿಗೆ ಬರಬೇಕದು. ರವೆ ಎಲ್ಲ ತುಪ್ಪದಲ್ಲಿ ಹುರಿದಾಗ ಯಾವ ಬಣ್ಣಕ್ಕೆ ಬರ್ತದೆ ಅದೇ ಬಣ್ಣಕ್ಕೆ ಬರಬೇಕು. ಇನ್ನಿದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಟುಕೊಳ್ತಾ ಇದ್ದೇನೆ. ನಮ್ಮ ಕಾಯಿ ತುರಿ ತುಪ್ಪದಲ್ಲಿ ಹುರಿದು ರೆಡಿ ಆಯಿತು. ಇನ್ನು ಪುನಃ ಅದೇ ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಟು ಇದಕ್ಕೆ ಇನ್ನು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ನೀವು ಯಾವ ಕಪ್ಪಲ್ಲಿ ಅಳತೆಗೆ ತಗೊಂಡಿದ್ದೀರೋ ಆ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿ, ನೀರು ಬಿಸಿಯಾದ ತಕ್ಷಣ ಅದಕ್ಕೆ 2.5 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಇದಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಆದ ಕಾರಣ ನಾನು 2.5 ಕಪ್ ಆಗುವಷ್ಟು ಸಕ್ಕರೆಯನ್ನು ತಗೊಂಡಿದ್ದೇನೆ. ನೀವು ನಾರ್ಮಲ್ ಶುಗರ್ ಆದರೆ ಸಾಧಾರಣ 2 ಕಪ್ ಆಗುವಷ್ಟು ಸಾಕು. ಸಿಹಿ ಸ್ವಲ್ಪ ಕಡಿಮೆ ಬೇಕು ಅಂತದವರು 2 ಕಪ್ ಸಕ್ಕರೆಯನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಿನ್ನು ಒಂದೆಳೆ ಪಾಕಕ್ಕೆ ಬರಬೇಕು. ಸಕ್ಕರೆಯ ಒಂದೆಳೆ ಪಾಕ ಆದ ತಕ್ಷಣ ನಾವು ತುಪ್ಪದಲ್ಲಿ ಹುರಿದಂತಹ ಕಾಯಿ ತುರಿಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಇದೀಗ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ಇದೀಗ ಒಂದೆಳೆ ಪಾಕ ಆಯಿತು. ಇನ್ನಿದಕ್ಕೆ ನಾವು ಹುರಿದಿಟ್ಟಂತಹ ನೋಡಿ ಇಷ್ಟು ಒಂದೆಳೆ ಪಾಕ ಪರ್ಫೆಕ್ಟಾಗಿ ಬರಬೇಕು. ಇನ್ನಿದಕ್ಕೆ ನಾವು ತುಪ್ಪದಲ್ಲಿ ಹುರಿದಂತಹ ಕಾಯಿಯನ್ನು ಈ ರೀತಿ ಬಾಣಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ
ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಲಿ. ಸಕ್ಕರೆ ಪಾಕ ಮತ್ತು ತುಪ್ಪದಲ್ಲಿ ಹುರಿದಂತಹ ಕಾಯಿಯನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನಿದನ್ನು ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾ ಇರಿ. ನೋಡಿ ಇಷ್ಟ ಆದಮೇಲೆ ನಾವೊಂದು ಪ್ಲೇಟಿಗೆ, ಯಾವ ಪ್ಲೇಟಲ್ಲಿ ನೀವು ಬರ್ಫಿ ಮಾಡ್ತೀರೋ ಆ ಪ್ಲೇಟಿಗೆ ತುಪ್ಪ ಸವರಿ ರೆಡಿ ಮಾಡಿ ಇಟ್ಟುಕೊಳ್ಳಿ. ನೋಡಿ ಇದೀಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ರೀತಿ ಕೈ ಆಡಿಸ್ತಾ ಇರಿ, ಕೈ ಬಿಡಲಿಕ್ಕೆ ಹೋಗಬೇಡಿ, ತಳ ಹಿಡಿತದೆ. ತುಂಬ ತೆಳು ಬಾಣಲೆ ತಗೊಳ್ಳಿಕ್ಕೆ ಹೋಗಬೇಡಿ, ಬೇಗ ತಳ ಹಿಡಿಬಹುದು. ಸ್ವಲ್ಪ ದಪ್ಪ ಬಾಣಲೆ ಆದರೆ ಒಳ್ಳೆಯದು. ಸ್ವೀಟ್ ಮಾಡುವಾಗೆಲ್ಲ ಸ್ವಲ್ಪ ದಪ್ಪ ಬಾಣಲೆಯನ್ನು ಯೂಸ್ ಮಾಡಿ. ನೋಡಿ ಈ ರೀತಿ ಆರ್ಗ್ಯಾನಿಕ್ ಶುಗರ್ ಹಾಕಿ ಈ ರೀತಿ ಕಾಯಿ ಬರ್ಫಿ ಮಾಡಿದರೆ ತುಂಬ ರುಚಿಯಾಗಿರ್ತದೆ. ನೋಡಿ ಇದೀಗ ಸೈಡೆಲ್ಲ ಬಿಟ್ಟುಕೊಳ್ಳಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನಿದಕ್ಕೆ 1 ಚಮಚ ಆಗುವಷ್ಟು ಏಲಕ್ಕಿ ಹುಡಿಯನ್ನು ಹಾಕಿಕೊಳ್ಳಿ. ಏಲಕ್ಕಿ, ಲವಂಗ ಮತ್ತು ಜಾಯಿಕಾಯಿಯನ್ನು ಚೆನ್ನಾಗಿ ಗುದ್ದಿ ಹುಡಿ ಮಾಡಿ ಇದಕ್ಕೆ ಹಾಕಿಕೊಳ್ಬೇಕು. ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಇದೀಗ ಸೈಡೆಲ್ಲ ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ನೋಡಿ ಬಬಲ್ಸ್ ಬರಲಿಕ್ಕೂ ಸ್ಟಾರ್ಟ್ ಆಯಿತು. ನಾನಿದಕ್ಕೆ ಏಲಕ್ಕಿ ಪೌಡರನ್ನು ಹಾಕಿಕೊಂಡಿದ್ದೇನೆ. ಇನ್ನು ಇದನ್ನು ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ತುಪ್ಪ ಸವರಿಟ್ಟಂತಹ ಪ್ಲೇಟಿಗೆ ಹಾಕಿಕೊಳ್ಬೇಕು. ನೋಡಿ ಈ ರೀತಿ ಹಾಕಿಕೊಂಡ್ರಾಯಿತು. ಬಾಣಲೆಯಲ್ಲಿ ಇದ್ದಂತಹ ಕಾಯಿ ಬರ್ಫಿಯನ್ನೆಲ್ಲ ಪ್ಲೇಟಿಗೆ ಹಾಕಿಕೊಳ್ಳಿ. ನೋಡಿ ಈ ರೀತಿ ಹಾಕಿ ಒಂದ್ಸಲ ಮೇಲಿನಿಂದ ಈ ರೀತಿ ಒಂದ್ಸಲ ಲೈಟಾಗಿ ಪ್ರೆಸ್ ಮಾಡಿ, ಬೇಕಿದ್ರೆ ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿಕೊಳ್ಳಬಹುದು. ಸ್ಪೂನಿಗೆಲ್ಲ ಅಂಟಿಕೊಳ್ಳೋದಿಲ್ಲ, ತುಪ್ಪ ಮೇಲಿಂದ ಹಾಕಿದರೆ ಸ್ಪೂನಿಗೆ ಅಂಟಿಕೊಳ್ಳೋದಿಲ್ಲ. ಇನ್ನಿದು ತಣ್ಣಗಾಗಲಿ, 1/4 ಗಂಟೆ ಹೊತ್ತು ತಣ್ಣಗಾಗಬೇಕು. ಆಮೇಲೆ ನಾವು ಬೇಕಾದಂತಹ ಶೇಪಲ್ಲಿ ಇದನ್ನು ಕಟ್ ಮಾಡಿ ಇಟ್ಟುಕೊಂಡ್ರಾಯಿತು. ನೋಡಿ ಇದೀಗ 1/4 ಗಂಟೆ ಆಗಿದೆ. ಆಮೇಲೆ ನಾನು ಚಾಕುವಿನ ಸಹಾಯದಿಂದ ಈ ರೀತಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಟುಕೊಳ್ಳಿ. ಸ್ವಲ್ಪ ತಣ್ಣಗಾದ ತಕ್ಷಣ ಈ ರೀತಿ ಕಟ್ ಮಾಡಿ ಇಟ್ಟುಕೊಳ್ಳಿ, ಇಲ್ಲಾಂತಾದರೆ ಅದನ್ನು ತುಂಡು ಮಾಡಲಿಕ್ಕೆ ಕಷ್ಟ ಆಗ್ತದೆ. ಫುಲ್ ಕಂಪ್ಲೀಟ್ ತಣ್ಣಗಾದ ಮೇಲೆ ಕಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನೋಡಿ ಈ ರೀತಿ 2 ಸೈಡಿಂದ ಕಟ್ ಮಾಡಿಕೊಳ್ಳಿ. ಇನ್ನಿದು ಸಂಪೂರ್ಣವಾಗಿ ತಣ್ಣಗಾದ ಮೇಲೆ ಇನ್ನೊಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿದ್ರಾಯಿತು. ತುಂಬ ರುಚಿಯಾದಂತಹ ಈ ತೆಂಗಿನಕಾಯಿಯ ಬರ್ಫಿಯನ್ನು ಎಲ್ಲರೂ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾದಂತಹ, ತುಂಬ ಹೆಲ್ದಿಯಾದಂತಹ ಈ ಆರ್ಗ್ಯಾನಿಕ್ ಶುಗರ್ ಹಾಕಿ ಮಾಡಿದಂತಹ ಈ ಕಾಯಿ ಬರ್ಫಿ ತುಂಬ ರುಚಿಯಾಗಿರ್ತದೆ. ಸ್ನೇಹಿತರೆ, ಹಾಗಿದ್ರೆ ಇದಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.